ವಿಟಿಲಿಗೋ ಕಾಯಿಲೆ ಅಥವಾ ವೈಟ್ ಪ್ಯಾಚ್ ಇಲ್ಲ ತೊನ್ನು ಅಂತ ನಾವು ಸಾಮಾನ್ಯ ಭಾಷೆಯಲ್ಲಿ ಏನು ಕರಿತೀವಿ, ಅದು ಚರ್ಮದ ಕಾಯಿಲೆ. ಎಕ್ಸಾಕ್ಟ್ಲಿ ಆಗಿ ಚರ್ಮದ ಕಾಯಿಲೆನೇ ಅಲ್ಲ, ಅದು ದೇಹದ ಕಾಯಿಲೆ ಚರ್ಮದ ಮೇಲೆ ತೋರಿಸ್ತಾ ಇದೆ ಅಷ್ಟೇ. ನಮ್ಮ ಭಾರತೀಯರಲ್ಲಿ ಅಥವಾ ಈ ಸೂರ್ಯ ಜಾಸ್ತಿ ಬೀಳೋ ಜಾಗದಲ್ಲಿ ಜನರಿಗೆ ಚರ್ಮದ ಮೇಲೆ ಮೆಲನಿನ್ ಅನ್ನೋ ಪಿಗ್ಮೆಂಟ್ ಜಾಸ್ತಿ ಇರುತ್ತೆ. ಈ ಮೆಲನಿನ್ ಅನ್ನೋ ಪಿಗ್ಮೆಂಟ್ನ ಮೆಲನೋಸೈಟ್ಸ್ ಅನ್ನೋ ಜೀವಕೋಶಗಳು ಪ್ರೊಡ್ಯೂಸ್ ಮಾಡುತ್ತೆ. ಈ ಕಾಯಿಲೆಯಲ್ಲಿ ಏನಾಗುತ್ತೆ ಅಂತಂದರೆ, ಈ ಮೆಲನಿನ್ ಪಿಗ್ಮೆಂಟ್ನ ಅಥವಾ ಮೆಲನೋಸೈಟ್ಸ್ನ ನಮ್ಮ ದೇಹದ ಸೆಲ್ಗಳೇ ಬಂದು ನಾಶ ಮಾಡ್ತಾ ಇರುತ್ತೆ. ಇದನ್ನು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಕರೀತಾರೆ. ಇದರ ಬೈ ಪ್ರಾಡಕ್ಟ್ ಆಗಿ ನಮ್ಮ ಚರ್ಮದಲ್ಲಿ ಕೆಲವೊಂದು ಸ್ಪಾಟ್ಸಲ್ಲಿ ವೈಟ್ ಸ್ಪಾಟ್ಸ್ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಚರ್ಮದ ಮೇಲೆ ಏನು ಹಚ್ಚಿದ್ರು ಅಂದರೆ ಟೆಂಪ್ರವರಿ ಆಗಿ ಸ್ವಲ್ಪ ಬ್ರೌನ್ ಆಗುತ್ತೆ ಹೊರತು ಇದು ಕಂಪ್ಲೀಟ್ ಕ್ಯೂರ್ ಆಗೋದಿಲ್ಲ. ಕಾಯಿಲೆ ಸಂಪೂರ್ಣವಾಗಿ ವಾಸಿ ಆಗಬೇಕಂದ್ರೆ ಈ ದೇಹದಲ್ಲಿನ ಆಟೋ ಇಮ್ಯುನಿಟಿ ಏನಿರುತ್ತೆ ಇದನ್ನು ವಾಸಿ ಮಾಡೋ ಥರ ಯಾವ್ದಾದ್ರು ಟ್ರೀಟ್ಮೆಂಟ್ ಇರಬೇಕು. ಅಲೋಪತಿಲಿ ಇದಕ್ಕೆ ಯಾವುದು ಟ್ರೀಟ್ಮೆಂಟ್ ಇಲ್ಲ, ಅದಕ್ಕೆ ಆಯಿಂಟ್ಮೆಂಟ್ಸ್ ಕೊಡ್ತಾರೆ ತಾತ್ಕಾಲಿಕವಾಗಿ ಅದನ್ನ ತಡೆಗಟ್ಟೋದಕ್ಕೆ. ಹೋಮಿಯೋಪತಿಲಿ ಈ ವಿಟಿಲಿಗೋ ಅಥವಾ ತೊನ್ನಿಗೆ ಪರ್ಮನೆಂಟ್ ಆದ ಸೊಲ್ಯೂಷನ್ ಇದೆ. ಹಾಗೂ ತುಂಬ ಕಡೆಗಳಲ್ಲಿ ಹೋಮಿಯೋಪತಿ ತಗೊಂಡು ತೊನ್ನನ್ನು ವಾಸಿ ಮಾಡ್ಕೊಂಡಿರೋರು ಸಹ ಇದ್ದಾರೆ. ಹೋಮಿಯೋಪತಿಲಿ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತಂದರೆ, ಯಾಕೆ ವಿಟಿಲಿಗೋ ಬಂತು, ಎಲ್ಲಿಂದ ಬಂತು ಅನ್ನೋ ಕಾಸ್ನ ಪತ್ತೆ ಹಚ್ಚಿ ಅಲ್ಲಿಂದ ಟ್ರೀಟ್ಮೆಂಟ್ ಕೊಟ್ಟಾಗ ದೇಹದಲ್ಲಿ ಆಟೋ ಇಮ್ಯುನಿಟಿ ಕಡಿಮೆ ಆಗಿ ಮೆಲನೋಸೈಟ್ಸ್ಗಳ ಪ್ರೊಡಕ್ಷನ್ ಜಾಸ್ತಿ ಆಗಿ ಮೆಲನಿನ್ ಉತ್ಪತ್ತಿಯಾಗಿ ವಿಟಿಲಿಗೋ ಕಾಯಿಲೆ ಅದ್ರ ಪಾಡಿಗೆ ಕ್ಷೀಣಿಸ್ತಾ ಹೋಗುತ್ತೆ. ಅದಕ್ಕೆ ನೀವು ತೊನ್ನಿಂದ ಬಳಲ್ತಾ ಇದ್ರೆ ಅಥವಾ ನಿಮಗೆ ವೈಟ್ ಪ್ಯಾಚಸ್ ಇದ್ದರೆ ಹೋಮಿಯೋಪತಿ ಟ್ರೀಟ್ಮೆಂಟ್ ನಿಮ್ಮ ಫಸ್ಟ್ ಯೋಚನೆ ಆಗಿರಬೇಕು. ವಿಟಿಲಿಗೋ ಕಾಯಿಲೆ ಅಥವಾ ವೈಟ್